ಇವತ್ತು ಇದು ಸಂಡೇ ಸ್ಪೆಷಲ್ ನೋಡಿ. ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಚಿಕನ್ ಕೊಂಡಾಟ ಮತ್ತು ಚಿಕನ್ ಬಿರಿಯಾನಿ. ಕೊಂಡಾಟ ಇದು ಬಿರಿಯಾನಿಗೆ, ಕೊಂಡಾಟ ಮತ್ತು ಕೇರಳ ಸ್ಟೈಲ್. ನಾನು ನಿನ್ನೆ ಮೊನ್ನೆ ಹೊಡೆದ್ರೆ ಹೇಳಿದ್ದೆ ಕೊಂಡಾಟ ಒಮ್ಮೆ ಟ್ರೈ ಮಾಡುವಂತ, ಯಾಕಂದರೆ ಯಾವತ್ತು ಸುಕ್ಕ ಅದೇ ಸೇಮ್ ಮಾಡೋದಲ್ಲ. ಸೊ ಇವತ್ತೊಂದು ಸ್ಪೆಷಲ್ ಮಾಡುವ ಅಂತ. ಹಾಗೆ ಅದಕ್ಕೆ ಬೇಕಾದ ಐಟಮ್ ಎಲ್ಲ ಆಲ್ರೆಡಿ ತಂದಾಗಿದೆ. ಬಿರಿಯಾನಿಗೆ ಕೂಡ ಅಕ್ಕಿ ಎಲ್ಲ ನೆನೆಸಿಟ್ಟಿದಾಗಿದೆ, ಬಾಸ್ಮತಿ ರೈಸ್. ಮತ್ತು ಇದು ಬಿರಿಯಾನಿಗೆ ಪೀಸ್, ಮತ್ತು ಕೊಂಡಾಟಕ್ಕೆ ಬೇರೆ. ಬಿರಿಯಾನಿ ತುಂಬ ಸಿಂಪಲ್, ಪಲಾವ್ ಮಾಡುವ ರೀತಿಯಲ್ಲೇ ಕುಕ್ಕರಲ್ಲಿ ಬಿರಿಯಾನಿ. ಯಾಕಂದರೆ ನಾನು ಅದು ಇಲ್ಲಾಂದರೆ ಬೇರೆ ಇದರಲ್ಲಿ ಬೇಯಿಸಿ ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಸಿಂಪಲ್ ಆಗಿ ಸಿಂಪಲ್ ಬಿರಿಯಾನಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಬಿರಿಯಾನಿ. ಅದು ಕೊಂಡಾಟಮ್ಗೆ ಮ್ಯಾರಿನೇಟ್ ಎಲ್ಲ ಮಾಡಿ ಫ್ರೈ ಮಾಡಿ ಒಂಥರ ಚಿಲ್ಲಿ ಟೈಪ್ ಮಾಡಲಿಕ್ಕೆ. ಹೇಗೆ ಅದರ ಟೇಸ್ಟ್ ಗೊತ್ತಿಲ್ಲ ಹೇಗಿದೆ ಅಂತ, ನೋಡಬೇಕು. ಆಯಿಲ್ ಐಟಮ್ ಇವಳಿಗೆ ಆಯಿಲ್ ಐಟಮ್ ಜಾಸ್ತಿ ಇಷ್ಟ ಇಲ್ಲ. ನೋಡಿ ಇಷ್ಟ ಆಯ್ತು ಕೆಲಸ. ಈಗ ಇದು ಫುಲ್ ಹಸಿ ಹಸಿದೆ. ಇನ್ನು ಸ್ವಲ್ಪ ಹೊತ್ತಾಗಿ ದಮ್ ಬಿರಿಯಾನಿ ದಮ್ ಆಗಿ ಮಾಡಿದ ಮೇಲೆ ಜಿಮ್ ಆಗ್ತದೆ ಬಿರಿಯಾನಿ. ಮತ್ತೆ ಸೈಲಿಕ್ಕೆ ಸಿದ್ಧ. ಮತ್ತೆ ವೆಯ್ಟ್ ಮಾಡಲಿಕ್ಕೆ ಆಗೋದು, ರಪ್ಪ ತಿನ್ನಬೇಕು. ಮತ್ತೆ ಕೊಂಡಾಟ ಮಾಡಬೇಕು. ಮತ್ತೆ ಕೊಂಡಾಟ ಮಾಡಿ ಮಕ್ಕಳನ್ನೆಲ್ಲ ನಾವು ಕೊಂಡಾಟ ಮಾಡಬೇಕು. ಅದರ ಹೆಸರೇ ಒಂಥರ ಕೊಂಡಾಟ ಇದೆ. ಮತ್ತು ಇದು ಮೇಯ್ನ್ ಅಂತೆ ಬಿರಿಯಾನಿಗೆ, ಈ ಎಲೆ. ಹಾಗೆ ಇದು ಮಿಸ್ ಆಗಬಾರ್ದು, ತುಂಬ ಪರಿಮಳ ಕೊಡ್ತದೆ ಅದು ಫ್ಲೇವರ್. ಅದೇ ಮಿಸ್ ಆಯ್ತು. ಈಗ ಮರದಲ್ಲಿ ಕೊಯ್ದು ತಂದದ್ದು. ಐಟಮ್ ಒಂದೊಂದೇ ಹೊಸತ್ತು ಮಾಡುವಾಗ ಪುದೀನ 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 ಜ್ಯೂಸ್. ಬಿರಿಯಾನಿಗೆ ಪುದೀನ ಜ್ಯೂಸ್ ಆಗಿದೆ. ಅಡಿಗೆ ಮಾಡುವಾಗ ಮಾತಾಡಿದ್ರು ಕನ್ಫ್ಯೂಷನ್ ಆಗ್ತದೆ, ಮಿಸ್ ಆಗ್ತದೆ. ಅದಕ್ಕೆ ನಾನು ಅಡಿಗೆ ಆದಮೇಲೆ ಮಾತಾಡೋದು. ಇದೆಲ್ಲ ಅಂತೂ ಒಂದು ಲೋಟ ಆಚೆ ಈಚೆ ಆದರೆ ಬಿರಿಯಾನಿ ಮೇನ್ ಅದೇ ನೀರು ಹಾಕುವುದರಲ್ಲಿ ಇರುವುದು. ಕೋಳಿಗಳು ಸಪ್ರೇಟ್ ಮಾಡ್ತೀವಲ್ಲ ಅಷ್ಟು ಅಂದರೆ ರೈಸ್ ಅಂತ ಹೇಳ್ತಾರೆ, ಉದುರು ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಟೇಸ್ಟ್ ಚೆನ್ನಾಗಿರ್ತದೆ, ಎಲ್ಲ ಒಟ್ಟಿಗೆ ಮಸಾಲೆ ಎಲ್ಕೊಂಡಿರುತ್ತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕೊಜಪ್ಪುದು ಚಮಚ, ಮೊಸರು ಮಿಕ್ಸ್ ಆದ ಚಮಚದಲ್ಲಿ ಕಲಡಿಸಬೇಕು. ಹಾಗೆಲ್ಲ ಎಂತ ಇಲ್ಲ, ಅದು ಉಳಿಬಾರ್ದು ಅಂತ ಮಾಡುದು ಅಷ್ಟೇ, ಯಾವುದು ವೇಸ್ಟ್ ಆಗ್ಬಾರ್ದು. ಮತ್ತೆ 2 ಚಮಚದಲ್ಲಿ ಹೀಗೆ ಮಾಡಬೇಕು, ಆಗ ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತೆ ದೋಸೆ ತೆಗೆಯುವಂತ ಈ ತಡಕದಲ್ಲಿ ಮಿಕ್ಸ್ ಮಾಡಬೇಕು. ಮಂಡೆ ಅದು ಈಸಿ ಆಗ್ತದೆ ನನಗೆ ಕೆಲವೊಂದು. ಟೇಸ್ಟ್ ಇದೆ, ಇದು ಟೇಸ್ಟ್ ಇದೆ. ಉಪ್ಪಿನ ವಿಷಯ ಗೊತ್ತಿಲ್ಲ, ಯಾಕಂದರೆ ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಆಚೆ ಆದರೂ ಎಲ್ಲ ಇದಾಗ್ತದೆ. ಹಾಗಾಗಿ ಅದು ತುಂಬ ಮೇನ್. ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ನೋಡ್ಕೊಂಡು ಹಾಕಬಹುದು. ಅದು ಪಲಾವ್ ಎಲ್ಲ ಇಲ್ಲ, ಇವಾಗ ಇಟ್ಟು ಇಡುವ ಮೇಲೆ ಯಾವ ವೀರೇ ಮಾಡ್ರೆ ಬೊಕ್ಕ ಮಾಡೋರ ಉಪ್ಪು ಚಪ್ಪೆನೆ ಹಾಕೊಂಡು ಅದನ್ನು ಚಪ್ಪೆ ತೂರೆ ಸರಿ. ಎಲೆ ಪಲಾವ್ ಇದೆ ಇಲ್ಲಿ ನೋಡಿ. ಉಪಹಾರ ಮಾಡಲಿಕ್ಕೆ ಜನ ಬಂದರು ಬಿರಿಯಾನಿ ಮಾಡಲಿಕ್ಕೆ. ಮತ್ತು ಅವಳ ಚಿಕ್ಕಿ ಇದ್ದದ್ರಿಂದ ಹೊರಗಡೆ ಅವಳು ಸುತ್ತಾಡ್ತಿದ್ಲು. ಚಿಕ್ಕಿ ನೋಡಿ ಇಲ್ಲಿ ನೋಡಿ 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 ಫ್ರೆಶ್ ಇರ್ತದಲ್ಲ, ಹಾಗಿಲ್ಲ. ಅಂದರೆ
ಮರದಿಂದ ನಾನೀಗ ಅದು ಹೋಗುವಾಗ ಮರದಲ್ಲಿ ಎಲೆ ಎಲ್ಲ ಒಣಗಿತ್ತು. ಅಲ್ಲೇ ಬಾಬು ಜುಜ್ಜು ಬತ್ತೀನಿ ಎಲ್ಲ ಜುಜ್ಜು. ವಿಸಿಲ್ ಇದ್ದು ನನಗೆ ಕನ್ಫ್ಯೂಷನ್. 2 ವಿಸಿಲ್ ಆಗಿದ್ರೆ ಸ್ವಲ್ಪ ಜಾಸ್ತಿ ಬೇಯ್ತದೆ. ಇದು 1 ವಿಸಿಲ್ ಹಾಕಿದ್ರೆ ನೀರು ಎಂತ ಹೇಳ್ತಾರೆ, ಅದು ನೀರೆಲ್ಲ ಹೇಳ್ಕೊಳ್ಬೇಕಲ್ಲ. ಹೌದು, 1 ವಿಸಿಲ್ ಹಾಕಿದ್ರೆ ಬೇಯಲಿಕ್ಕೆ ಸಾಕು. ಬಟ್ ನೀರು ಎಂತ ಆಗ್ತದೆ ಗೊತ್ತಿಲ್ಲ. ಮೇನ್ ಅದೇ ನೀರು ಉಳಿದ್ರೆ ಅದು ಕಷ್ಟ ಅಲ್ಲ. ದಮ್ ಬಿರಿಯಾನಿಗೆ ದಮ್ ಇಟ್ಟಾಯ್ತು. ಕೈಯೆಲ್ಲ ಉರಿತಾ ಇದೆ. ಅದೊಂದು ಮಸಾಲ ಮಾಡಕ್ಕೆ ಇದು ಮಾಡಿ ಸ್ವಲ್ಪ ಖಾರ ಇತ್ತು. ಇವಾಗ ಅದೊಂದಾದ್ರೆ ಅಲ್ಲಿಗೆ ರೆಡಿ. ಮತ್ತೆ ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆ. ಹೊಸತ್ತು ಮಾಡುವಾಗ ಒಂದು ವಿಡಿಯೋನೇ ಒಂದು 3-4 ಸಲ ನೋಡ್ಲಿಕ್ಕಿದೆ. ಗೊತ್ತಿರೋದಾದ್ರೆ ಬೇಗ ಆಗ್ತದೆ, ಮೊದಲು ಮಾಡುದು. ಬಿರಿಯಾನಿದು ಅದರಷ್ಟಕ್ಕೆ ಆಗ್ತಾ ಇದೆ. ಈಗ ಕೊಂಡಾಟಕ್ಕೆ ರೆಡಿ ಆಯಿತು. ಮ್ಯಾರಿನೇಟ್ ಆಲ್ಮೋಸ್ಟ್ ಮ್ಯಾರಿನೇಟ್ ಆಗಿದೆ. ಈಗ ಅದು ಇದನ್ನು ಫ್ರೈ ಮಾಡಿ ಇದರ ನಂತರ ಚಿಲ್ಲಿ ಟೈಪ್ ಮಾಡಲಿಕ್ಕೆ ಅಂತ ನಾನು ನೋಡಿದ ವಿಡಿಯೋ, ಮಲಯಾಳಿ ವಿಡಿಯೋ, ಅದರಲ್ಲಿ ಕೆಲವೊಂದು ನನಗೆ ಅರ್ಥ ಆಗಲಿಲ್ಲ. ಪ್ರೊಸೀಜರ್ ನೋಡಿ ಅಷ್ಟೇ ಮಾಡಿದ್ದು. ಇವಳಿಗೆ ಮಲಯಾಳಿ ಬರಲ್ಲ, ನನಗೆ ಮಲಯಾಳಿ ಬರ್ತದೆ. ಆದರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಮಲಯಾಳಿ ಕುಟ್ಟೀಸ್ ಎಲ್ಲ ಪರಿಚಯ ಸ್ವಲ್ಪ ಲೈಟಾಗಿ. ಎಂದ ಚೇಟ ಮನುಷ್ಯಿಲ್ಲಾಯೋ. ಇದು ಇವಾಗ ಎಷ್ಟು ಇದು ನಿಮಗೆ ಫ್ರೈ ಇದೆಲ್ಲ ಎಷ್ಟು ಫ್ರೈ ಆಗಬೇಕು ಅದೆಲ್ಲ ಅಂದಾಜು ಗೊತ್ತಾಗಲ್ಲ. ಕುಚು 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 ಅಂತ ಕುದೀತೇವೆ. ಬಟ್ ಅವ್ರು ಕೇಳಿದ್ರಲ್ಲ, ಅದಕ್ಕೆ ಟ್ರೈ ಮಾಡಿ. ಪ್ರಯತ್ನಕ್ಕೆ ಫಲ ಖಂಡಿತವಾಗಲು ಯಾವತ್ತೂ ಸಿಗುತ್ತದೆ. ನೋಡಿ, ಇದು ಫ್ರೈ ಆದ ನಂತರ ಕಲಿಸ್ತೇನೆ ನಾನು. ನಾಳೆಯಿಂದ ದೀಪಾವಳಿ ಸ್ಟಾರ್ಟ್. ಹಾಗೆ ಲೈಟಿಂಗ್ ಅದೇ ವರ್ಷಕ್ಕೊಮ್ಮೆ ಇದು ತೆಗಿಲಿಕ್ಕೆ ಸಿಗ್ತದೆ ಅವ್ರಿಗೆ. ಇದು ಅಂದರೆ ಮೇಲ್ಗಡೆ ಇಟ್ಟಿದ್ದೆ, ತುಂಬ ಚೆನ್ನಾಗಿದೆ ಇದು. ಫುಲ್ ಈಗ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಡೆಕೋರೇಷನ್ ಎಲ್ಲ ಮಾಡಬೇಕು. ಲೈಟಿಂಗ್ ಎಲ್ಲ ಹಾಕಿ ಗೂಡು ದೀಪ ಎಲ್ಲ ಕಟ್ಟಿ ಚೆಂದ ಮಾಡಬೇಕು. ದೀಪಾವಳಿಗೆ ಫುಲ್ಲು ಎಲ್ಲ ಮನೆಯಲ್ಲಿ ಇದೇ ಥರ ಮಾಡ್ತಾರೆ, ತುಂಬ ಚೆಂದ ಆಗ್ತದೆ. ಕಲರ್ ಲೈಟ್ ಮತ್ತೆ ತೋರಿಸ್ತೇನೆ ನಾನು ಅರೇಂಜ್ ಮಾಡಿದ ನಂತರ. ಆಲ್ಮೋಸ್ಟ್ ಫ್ರೈ ಆಗಿದೆ. ಆಲ್ಮೋಸ್ಟ್ ಈಗ ಫ್ರೈ ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದು ಸೆಟ್ ಹಾಕಿದ್ದಿದೆ. ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ. ಈಗ ಇದನ್ನು ಇದಕ್ಕೆ ಶಿಫ್ಟ್ ಮಾಡಬೇಕು. ಕೊಂಡಾಟಮ್ಗೆ ಬೇಕಾದಂಥ ತಯಾರಿಗಳೆಲ್ಲ ಆಗ್ತಾ ಬಂತು. ಇನ್ನು ಇದೊಂದು ಚಿಕನ್ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ. ಸ್ಟೀಲ್ ಇದರಲ್ಲಿ ಸ್ವಲ್ಪ ಕಳೆ ಹಿಡಿತಾರೆ. ಹಾಗೆ ಸ್ವಲ್ಪ ಅದಕ್ಕೆ ನಾನು ಫ್ರೈ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡಿದ್ದು. ಬಟ್ ಇದು ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಅಂತ ಹೇಳ್ತಾರೆ, ಈ ಫ್ರೈ ಮಾಡೋದೆಲ್ಲ ಸ್ವಲ್ಪ ಕಿರಿಕಿರಿ ಕೆಲಸ. ಅಂದರೆ ಫ್ರೈಗೆ ಜಾಸ್ತಿ ಟೈಮ್ ಸಿಗ್ತದೆ. ಅದು ಬೆಂದಿದೆ ಇಲ್ಲ ಅಂತ ಕೂಡ ಕರೆಕ್ಟ್ ಗೊತ್ತಾಗಲ್ಲ. ಡೀಪ್ ಫ್ರೈ ಆದರೆ ಬೇಯ್ತದೆ. ನಾನು ಚಿಲ್ಲಿ ಆ ಥರ ಎಲ್ಲ ಮಾಡೋದು ಕಮ್ಮಿ, ಯಾಕಂದರೆ ತುಂಬ ಆಯಿಲ್ ಎಲ್ಲ ಹೋಗ್ತದೆ. ಮತ್ತು ಹುರುಪಕ್ಕಾದರೆ ಪರವಾಗಿಲ್ಲ ಅಂತ ಮಾಡೋದು. ಮತ್ತು ಇದಕ್ಕೆ ಸಾಸ್ ಎಲ್ಲ ಟೊಮೆಟೊ ಸಾಸ್ ಯೂಸ್ ಮಾಡಿರ್ತದೆ. ಹಾಗೆ ಈ ಥರ ಐಟಮ್ ಇಷ್ಟನೂ ಆಗಲ್ಲ, ಸ್ವಲ್ಪ ಸ್ವೀಟ್ ಫ್ಲೇವರ್. ಅದಕ್ಕೆ ನಾನು ಒಂದು 4 ಪೀಸ್ ತೆಗೆದಿಟ್ಟು. ಇದೊಂಥರ ಈ ಸ್ಟಾರ್ಟರ್ ಎಲ್ಲ ಇರ್ತದಲ್ಲ, ಆ ಮಿಕ್ಸಲ್ಲಿ ಬರ್ತದೆ. ಅದು ಬಿರಿಯಾನಿಗೆ ಅಷ್ಟು ಸಿಕ್ಕಾಗಲ್ಲ ಅನ್ಸುತ್ತೆ. ಬಿರಿಯಾನಿಗೆ ಎಷ್ಟಾದರೂ ಕಬಾಬ್ ಇದು ನಾನು ಮಾಡಿದರೆ ಇವತ್ತು ಕಾಂಬಿನೇಷನ್ ಸರಿ ಇರಲಿಲ್ಲ. ನೀನು ಫ್ರೈ ಮಾಡುವಂತ ಮಾಡಿದ್ದಿ ಇದು ಸ್ವಲ್ಪ ಕಷ್ಟ ಆಯ್ತು ನನಗೆ. ಈಗ ತಿನ್ನುವಾಗ ಕಷ್ಟ ಹೋಗ್ತದೆ. ಕೊಂಡಾಟ ಮತ್ತು ಬಿರಿಯಾನಿ ರೆಡಿಯಾಗಿ ಈಗ ಟೇಸ್ಟ್ ಮಾಡ್ತಿದ್ದಾರೆ. ಹಿಂಚಾತನೆ
ಸೂಪರ್ ಅಂತ ಅವಳಿಗೆ 500 ರೂಪಾಯಿ ಕೊಟ್ಟು ಹೇಳಿಸಿದ್ದು ಬಿಟ್ಟೆ ಸುಮ್ಮನೆ ಚೆಂದಾಗಿದೆ. ಪಾಪುಗೆ ಅದಲ್ಲ, ಪಾಪುಗೆ ಬೇರೆ ಉಪದ್ರು ನೋಡಿ ನೋಡಿ ಬಿಸಾಡಿದ್ಲು. ಅಮ್ಮೋ ದೇ ದಕ್ಕಿನಿ ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ ಇವತ್ತು, ತುಂಬ ಬಿಸಿಲಿದೆ. ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆ ಗುಡುಗು ಮಿಂಚು ಎಲ್ಲ, ಎಂಥ ವೆದರ್ ಅಂತ ಗೊತ್ತಾಗಲ್ಲ, ಫುಲ್ ಮಿಕ್ಸ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲರ ಮನೆಯಲ್ಲಿ ಸದಾ ಇದೇ ರೀತಿ ಒಂದು ಒಳ್ಳೆಯ ದೀಪ ಬೆಳಗ್ತಾ ಇರಲಿ. ಅದೇ ರೀತಿ ನಮ್ಮ ಇವತ್ತು ಶುರುವಿನ ದಿನ, ಎಣ್ಣೆ ಸ್ನಾನ ಎಲ್ಲ ಮಾಡಿ ಆಯ್ತು. ಈಗ ತಿಂಡಿ ರೆಡಿ ಆಗ್ತಾ ಇದೆ, ಹಾಗೆ ಬಿಟ್ಟು ತಿಂಡಿ ರೆಡಿ ಮಾಡ್ತಾ ಇದ್ದಾಳೆ. ಬನ್ನಿ, ಇವತ್ತು ಅದೇ ಎಲ್ರಿಗೂ ದೀಪಾವಳಿ ಹಬ್ಬ ಅಂದ್ರೆ ಅದೊಂದು ತುಂಬಾ ಒಳ್ಳೆ ರೀತಿಯ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ಗೂಡು ದೀಪ ಕಟ್ಟಿ ಮತ್ತೆ ಮಿನಿಚರ್ ಲೈಟಿಂಗ್ ಎಲ್ಲ ಹಾಕೊಂಡು ಅದೊಂದು ಆ ತಯಾರಿ ಒಂದು ಖುಷಿ. ಹಾಗೆ ಇವತ್ತು ನಂದು ಕೂಡ ನಿನ್ನೆ ಸ್ವಲ್ಪ ಬಾಕಿ ಆಯ್ತು ಕೆಲಸ, ಇವತ್ತೀಗ ಫುಲ್ ರೆಡಿ ಮಾಡಬೇಕು. ಇವತ್ತು ರಾತ್ರಿ ಲೈಟ್ ಉರಿಬೇಕು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಹಾಕಿದ್ದಾರೆ ಮಿನಿಚರ್ ಗೂಡು ದೀಪ ಎಲ್ಲ, ನಮ್ದು ಈಗ ಬಾಕಿ ಇರೋದು. ಈಗ ಮತ್ತೆ ರೆಡಿ ಮಾಡುವ. ಅದಕ್ಕಿಂತ ಮುಂಚೆ ನೋಡಿ ನೋಡಿ ಹೇಗೆ ರೆಡಿ ಆಗಿದ್ದಾರೆ. ಮತ್ತೆ ದೀಪಾವಳಿ ಹಬ್ಬಕ್ಕೆ ಅದೇ ಎಣ್ಣೆ ಸ್ನಾನ ಮಾಡಿದ ನಂತರ ಅದೊಂದು ನಮ್ದೊಂದು ಮುಂಚಿನ ಬಂದಂತ ಕ್ರಮ, ಹೊಸ ಬಟ್ಟೆ ಹಾಕೋದು. ಹಾಗೆ ನಿನ್ನೆ ವಿಶಾಲ್ ಮಾರ್ಟಿಂದ ನಾವು ತಕೊಂಡು ಬಂದಿದ್ವಿ. ಅದೇ ನನ್ನದು ಇವತ್ತಿದ್ದು ಹೊಸತ್ತು ಔಟ್ಫಿಟ್. ಬಾಬಾ ಇದು ಯುಟಿಲಿಟಿ ಏರಿಯಾ ಅಲ್ಲ, ಟೈಮ್ ಕೂಡ ಹೇಳಿದೆ, ಸ್ವಲ್ಪ ಮುಷ್ಕಿಲಿದೆ. ಬಾಬಾ ಅದೇ ಹಂಗಿದ್ದು ಪಲ್ಲೆ ಹೆಂಚಿದಲೆ. ಸೂಪರ್ 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 ಬಲ್ಲೆ, ಸೂಪರ್ ಬಲ್ಲೆ, ಕೈಟ್ ತೋಪಲ್ಲೆ ಇದೇ ಸೂಪರ್ ಬಲ್ಲೆ. ಅವರ ಸೈಜ್ ಸೆಲೆಕ್ಟ್ ಮಾಡೋದೇ ಕಷ್ಟ ಇವಾಗ, ಅಂದ್ರೆ ಡ್ರೆಸ್ ಎಲ್ಲ ಬೇಗ ಬೇಗ ಚಿಕ್ಕದಾಗ್ತದೆ, ತುಂಬಾ ತೆಗೆದ್ರು ವೇಸ್ಟ್. ಸ್ವಲ್ಪ ದೊಡ್ಡದು ತೆಗೆಯುವ ಅಂತ ಹೇಳಿದ್ರೆ ಫುಲ್ ಲೂಸ್ ಆಗ್ತದೆ. ಇದು ಇವತ್ತಿದು ತಿಂಡಿ ಅವಲಕ್ಕಿ ಚಾ. ಅವಲಕ್ಕಿ ಮತ್ತು ಚಾ ಕೂಡ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಒಂದೆರಡು ಕದಳಿ ಬಾಳೆಹಣ್ಣು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ, ಬೆಲ್ಲ ಹಾಕಿದರೆ ಇನ್ನೂ ತುಂಬ ಚೆಂದ ಬರ್ತದೆ. ಆಲ್ಮೋಸ್ಟ್ ಇವತ್ತು ನಮ್ಮ ಊರಲ್ಲಿ ಎಲ್ಲರ ಮನೆಯಲ್ಲಿ ಇದೇ ತಿಂಡಿ ಅಂತ ಅಂದ್ಕೊಳ್ತೇನೆ. ನಾನು ಈಗ ಶಾಪಿಗೆ ಹೋಗುವಾಗ ಕೂಡ ಅವ್ರು ಹೇಳಿದರು ಖಾಲಿ ಆಗಿದೆ ಅಂತ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಕೊಂಡೋಗಿದ್ದಾರೆ. ಮತ್ತೆ ಬಾಬಾ ಎಸ್, ಈಗ ಇನ್ನು ಲೇಟ್ ಮಾಡೋದು ಬೇಡ, ಫಸ್ಟ್ ಒಂದು ತಿಂಡಿ ಮುಗಿಸುವ, ಮತ್ತೆ ಉಳಿದ ತಯಾರಿಗಳನ್ನು ಮತ್ತೆ ತೋರಿಸ್ತೇನೆ. ಎಲ್ಲ ನೋಡಿ ದೀಪಾವಳಿಗೆ ಪ್ರಿಪ್ರೇಷನ್ ಆಗ್ತಿದೆ. ಈ ಚಿಕ್ಕ ಮೇಡಮ್ ನೋಡಿ ನೋಡಿ ಸರ್ಕಸ್ ನೋಡಿ, ಸರ್ಕಸ್ ನೋಡಿ. ಅಮ್ಮ ಹ್ಯಾಪಿ ದೀಪಾವಳಿ ಪಲ್ಲೆ, ಹ್ಯಾಪಿ ದೀಪಾವಳಿ ಪಲ್ಲೆ. ಐ ಕಾಬುಜು ಮಿತರೆಜ್ಜಿ ಮಿತರೆಜ್ಜಿ ಬಾಬಾ. ಇಲ್ಲಿ ನೋಡಿ ಒಳ್ಳೆ ಸರ್ಕಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಿ ಅದು ಟಿಪಾಯಲ್ಲಿ ಇಟ್ಟರೆ ಅದು ಕೆಲವೊಮ್ಮೆ ನೆನಪಾಗಲ್ಲ ಈ ಕಡೆ ಈ ಸೈಡ್ ಇಡ್ಲಿಕ್ಕೆ ಹೋಗಿ ಈ ಥರ. ಅಂದರೆ ನಾವಲ್ಲಿ ಡೋರ್ ಹಾಕ್ತೀವಿ ಇವಾಗ, ಯಾಕಂದರೆ ಹೊರಗಡೆ ಹೋಗಿ ಅಲ್ಲಿ ನಿಂತ್ಕೊಳ್ತಾಳೆ ಅವಳು, ನಾನು ಒಳಗಡೆ ಕಿಚನಲ್ಲೆಲ್ಲ ಇದ್ರೆ ಅದಕ್ಕೆ ಇವಾಗ ಇಲ್ಲಿ ನಿಂತ್ಕೊಂಡು ನೋಡುದು ಅವಳು ಹೊರಗಡೆ ಎಲ್ಲ ನೋಡಿ. ಇವಾಗ ಒಮ್ಮೆ ಬಟ್ಟೆ ಎಲ್ಲ ಮಡಚಿಡ್ಲಿಕ್ಕಿದೆ, ಇನ್ನೊಂದು ರೌಂಡ್ ಬಟ್ಟೆ ಹಾಕಿ ಇವಾಗ ಅಲ್ಲಿ ಹೊರಗಡೆ ಇಡಬೇಕು ಬಿಸಿಲಿಗೆ. ಬಟ್ ಇವರಿಗೆ ಸ್ವಲ್ಪ ಅಲ್ಲಿ ಕೆಲಸ ಇದೆ, ದೀಪಾವಳಿದ್ದು ಮಿಂಚರೆಲ್ಲ ಹಾಕ್ಲಿಕ್ಕಿದೆ ಅಲ್ಲ. ಆಯ್ತು ಪೋಂಡವು
ಇವತ್ತು ಆ್ಯಕ್ಚುಲಿ ಊಟಕ್ಕೆ ರೈಸ್ ಇಟ್ಟೆ, ಸ್ವಲ್ಪ ಮೀನು ಸಾರಿದೆ. ನನಗೆ ಆ್ಯಕ್ಚುಲಿ ಈ ಥರ 2 ಡೇಸ್ ಆದಮೇಲೆ ಮೀನು ಸಾರು ತಿನ್ನಲಿಕ್ಕೆ ತುಂಬ ಇಷ್ಟ. ಇದು ನಾನು ಸ್ಯಾಟರ್ಡೆ ಮಾಡಿದ್ದು. ಸ್ವಲ್ಪ ನಿನ್ನೆದು ಬಿರಿಯಾನಿ ಇದೆ ಇವರಿಗೆ, ಮತ್ತು ಕೊಂಡಾಟ ಇದೆ, ಮತ್ತು ಮೀನು ಸಾರಿಗೆ ಮೊಟ್ಟೆ. ಯಾಕಂದರೆ ನಿನ್ನೆ ಅಂದರೆ ಸಂಡೇ ಏನಾದರೂ ಮಾಡಿದರೆ ಅದು ಮರುದಿವಸಕ್ಕೆ ನಾನ್ ವೆಜ್ ಎಲ್ಲ ಸ್ವಲ್ಪ ಉಳಿತದೆ. ಸೊ ಅದು ಫಸ್ಟ್ ಖಾಲಿ ಮಾಡಿ ಮತ್ತೆ ಸಂಜೆಗೆ ಪಲ್ಯ ಏನಾದರೂ ಮಾಡಬೇಕು. ಯಾಕಂದರೆ ಫುಡ್ಡು ವೇಸ್ಟ್ ಮಾಡಬಾರ್ದು. ಹಾಗೆ ಇವತ್ತು ಅಡಿಗೆ ಅಂತ ಮಾಡಲಿಕ್ಕಿರಲಿಲ್ಲ. ರೈಸ್ ಒಂದಿಟ್ಟೆ ಮತ್ತು ಬಿರಿಯಾನಿ ಎಲ್ಲ ಸ್ವಲ್ಪ ಬಿಸಿ ಮಾಡಿದೆ. ಇವಾಗ ಕಚಂಬರು ಇದೆ ಸ್ವಲ್ಪ, ಮತ್ತು ಸಂಜೆಗೆ ದೋಸೆ ಹಿಟ್ಟಿದೆ, ಅದಕ್ಕೆ ಒಂದು ಬೀನ್ಸ್ ಪಲ್ಯ ಏನಾದರೂ ಮಾಡಬೇಕು. ಇವತ್ತು ಸಂಜೆ ದೀಪಾವಳಿ, ಹಾಗಾಗಿ ನೋಡಿ ಇವ್ರದ್ದೆಲ್ಲ ಪ್ರಿಪ್ರೇಷನ್ ಆಗ್ತಿದೆ. ಗೂಡು ದೀಪಕ್ಕೆ ನೋಡಿ, ನಮ್ಮ ಗೂಡು ದೀಪ ಬಾಲ ಒಳಗಡೆ ಇದೆ. ಗೂಡು ದೀಪ ಈಗ ಫಿಕ್ಸ್ ಮಾಡಬೇಕು. ಅಲ್ಲಿ ಈ ಲೈಟ್ ಇತ್ತು, ನಮ್ಮ ಮನೆ ಹತ್ರ ಎಲ್ಲ ಒಬ್ರು ಎಲೆಕ್ಟ್ರಿಷಿಯನ್ ಬರ್ತಾರೆ. ಶೋ ಲೈಟ್ ಇದನ್ನು ಸೀಲಿಂಗ್ ಲೈಟ್ ಇದನ್ನು ತೆಗೆದು ಅದನ್ನು ಫಿಕ್ಸ್ ಮಾಡಬೇಕು. ಇಲ್ಲಿ ಎದುರುಗಡೆ ಮನೆ ಹತ್ರ ಮನೆಯಲ್ಲೆಲ್ಲ ಎಲೆಕ್ಟ್ರಿಷಿಯನ್ ಆಗ್ತಾರೆ ಅವರೇ. ನಮ್ಮದು ಚಿಕ್ಕ ಎಲೆಕ್ಟ್ರಿಷಿಯನ್ ಇದ್ದಾರೆ, ಇವರಿಗೆಲ್ಲ ಕೆಲಸ ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಗೊತ್ತಿದೆ. ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಮಾಡ್ತಾರೆ ಅವರೇ. ಲೈಟ್, ಬಲ್ಬ್, ಫ್ಯಾನ್ ಹಾಗೆ ಚಿಕ್ಕ ಚಿಕ್ಕ ಕೆಲಸ ಗೊತ್ತಿದ್ರೆ ಒಳ್ಳೇದು ಮನೆಯಲ್ಲಿ. ಐಟಮ್ ಕೂಡ ಕೆಲವು ನನಗೆ ಗೊತ್ತಿದ್ದಷ್ಟು ಕೆಲವು ಐಟಮ್ ಎಲ್ಲ ಇರ್ತದೆ. ಲಾಸ್ಟ್ ಟೈಮ್ ಇದು ತೋರಿಸಿದ್ದೀನಿ, ನಮ್ಮದು ಟೂಲ್ ಕಿಟ್ ಡ್ರಿಲ್ ಮೆಷಿನ್ ಅದು ತುಂಬ ಹೆಲ್ಪ್ ಆಗ್ತದೆ. ಇವಳ ನೋಡಿ, ಇವಳಿಗೆ ಆ್ಯಪಲ್ ಕೊಟ್ಟಿದ್ದೆ. ಸೊ ಅದು ತಿನ್ನೋದಕ್ಕಿಂತ ಜಾಸ್ತಿ ಚೆಲ್ತಾಳೆ. ಅಮ್ಮೋ ದಾದ ಮನ್ಪು ನೀರು ಎಲ್ಲ ನಂದು ಬ್ಯಾಗಲ್ಲಿ ಎಂತಾದರೂ ಇದ್ರೆಲ್ಲ ತಂದೆಲ್ಲ ಹಾಕ್ತಾರೆ. ಇಲ್ಲಿ ನಾವು ಟಾಯ್ಸ್ ಸ್ವಲ್ಪ ತೆಗೆದಿಟ್ವಿ, ಯಾಕಂದರೆ ಎಲ್ಲ ಟಾಯ್ಸ್ ಅನ್ನು ತೆಗೆದು ಹಾಕ್ತಾ ಇದ್ಲು. ಅವಳಿಗೆ ಯಾವುದು ಕೆಲವೊಂದು ಫೇವ್ರೇಟ್ ಇದೆ ಅದನ್ನು ಮಾತ್ರ ಇಟ್ಟಿದ್ದಾರೆ. ಮತ್ತು ನಾವು ಡೈಪರ್ ಫ್ರೀ ಬಿಡುವ ಟೈಮಲ್ಲೆಲ್ಲ ಅವ್ರಿಗೆ ಗೊತ್ತಾಗಲ್ಲಲ್ಲ. ಸೊ ಅದರ ಮೇಲೆಲ್ಲ ಮತ್ತೆ ಯೂರಿನ್ ಪಾಸ್ ಎಲ್ಲ ಮಾಡ್ತಾಳೆ. ಅದು ಕಷ್ಟ, ಒಣಗುವುದಿಲ್ಲ, ಸ್ಮೆಲ್ಲೆಲ್ಲ ಬರ್ತದೆ. ಮತ್ತು ಅದಕ್ಕೆ ಅವಳಿಗೆ ಬೇಕಾದಷ್ಟು ಟಾಯ್ಸ್ ಅಷ್ಟೇ ಇಟ್ಟು ಮತ್ತೆಲ್ಲ ಮೇಲೆ ಕಟ್ಟಿ ಹಾಕಿದ್ದೇವೆ. ಅತೆ ಅಂದು ಇರ ಮಂಕಿ ಉಂಡು ಇರ್ನ ಅವಳುಂಡೆ ಅವಳು ಓ ಮಂಕಿ ಹೂ ವೈಟ್ ಮಂಕಿ ಹೂ ಇರ್ನ ಮಂಕಿ ಉಂಡು ಅಂಗಿಯೇ ಪೊಸತ್ತಂಗಿಯೇ ದೀಪಾವಳಿಗೆ ಪೊಸತ್ತಂಗಿ ಪೊಪ್ಪ ಕಂತು ಕೊರ್ನೆ ಪೊಪ್ಪಲ ಅಮ್ಮಲನೆ ಕೋಡೆ ಕಂತು ಕೊರ್ನೆ ಬಾಬಾಗೆ ಪ್ಯಾಂಟ್ ತೋಷ್ಪಾಲೆ ಪ್ಯಾಂಟ್ ಉಂಡು ಬಾಬಾದ ಪ್ಯಾಂಟ್ ಅಲ್ಲಿ ಸೂಪರ್ ಜುಟ್ಟು ಉಂಡು ಬಾಬಾದ ಜುಟ್ಟು ತೆಪ್ಪಲೆಜ್ಜಿ ಅಲ್ಲೇ ತೆತ್ತೀನಿ ಪಾಪ ನೆರ್ಪೇರಿತೇನೆ. ಸಂಜೆ ಆಗ್ತಾ ಬಂತು, ಆವಾಗಂದರೆ ಫುಲ್ ಬಿಸಿಲಿತ್ತು ತುಂಬ. ಹಾಗಾಗಿ ಗೂಡು ದೀಪ ಎಲ್ಲ ಆವಾಗನೇ ಹಾಕಿದ್ದು. ಇವಾಗ ಮಿನಿಚರ್ ಆಗ್ತಾ ಇದ್ದಾರೆ ನೋಡಿ. ಗಂಟೆ 5:30 ಆಯಿತು. ಬಟ್ ಇವಾಗ ಕತ್ಲಾಗೋದು ಬೇಗ, ಹಾಗೆ ಕತ್ತಲಿದೆ. ಈಗಷ್ಟೇ ಫುಲ್ ಅದೇ ಸಿಕ್ಕಿಸೆಲ್ಲ ಆಯಿತು ವೈರ್ ಕನೆಕ್ಷನ್. ಜಸ್ಟ್ ಚೆಕಿಂಗ್ಗೆ ಗಮ್ ಟೇಪ್ ಹಾಕಲಿಲ್ಲ ಇನ್ನೂ ಕೂಡ. ಇದಕ್ಕೆ ಗಮ್ ಟೇಪ್ ಹಾಕ್ಲಿಕ್ಕಿದೆ, ಅದು ಹಾಕಲಿಲ್ಲ ಇನ್ನೂ ಕೂಡ. ಅದಕ್ಕಿಂತ ಮುಂಚೆ ಉರಿತದ ಅಂತ ನೋಡಬೇಕಲ್ಲ. ಫುಲ್ಲು ಹಾಕಿ ಎಲ್ಲ ಆಯಿತು. ಒಂದು ಸಣ್ಣ ಮಟ್ಟದ ಡೆಕೋರೇಷನ್. ಈಗ ಟೆಸ್ಟಿಂಗ್ ಟೈಮ್. ಬಿಟ್ಟೆ ಸ್ವಿಚ್ ಮಾಡಲೆ
ಸೂಪರ್ ಪಾಸ್. ಅದರೊಟ್ಟಿಗೆ 2 ಕನೆಕ್ಷನ್ ಕೂಡ ಒಟ್ಟಿಗೆ ಕೊಟ್ಟದ್ದು. ಇದೆಂತ ತುಂಬ ದೊಡ್ಡ ವಿಷಯ ಅಂತಲ್ಲ, ಎಲೆಕ್ಟ್ರಿಷಿಯನ್ ಅವರಿಗೆಲ್ಲ ಇದು ತುಂಬ ಒಂದು ಸಿಲ್ಲಿ ವಿಷಯ, ಅಂದರೆ ಕೆಲಸ ರಪ್ಪ ಮಾಡಿ ಮುಗಿಸ್ತಾರೆ. ನಾವಂದರೆ ಸ್ವಲ್ಪ ಒಂದು ಕಲ್ತಿದ್ದೇವೆ, ಹಾಗಾಗಿ ಇಷ್ಟು ಸಾಕು. ಯಾವುದಾದ್ರೂ ವರ್ಕ್ ಇದ್ರೆ ಹೇಳಿ. ಫುಲ್ಲು ಹ್ಯಾಪಿ ದೀಪಾವಳಿ. ಬಾಬಾ ಸೂಪರೇ, ಸೂಪರ್ ಬಲ್ಲೆ, ಸೂಪರ್ ಬಲ್ಲೆ, ಎಂಚ ಬಲ್ಲೆ, ಸೂಪರ್ ಸೂಪರ್. ಡಿಂಗಿಲ್ ಡಿಂಗಿಲ್ ಡಿಂಗಾಲೆ ಮಂಕಿ. ದೀಪಾವಳಿ ಸೆಲೆಬ್ರೇಷನ್ ಫುಲ್ಲು ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯ ಮುಂದುಗಡೆ ಮನೆಯಲ್ಲಿ ಪಟಾಕಿ ಬಿಡ್ತಿದ್ದಾರೆ. ಇಲ್ಲಿ ಅಂದರೆ ಹತ್ತಿರದಲ್ಲಿ ಏಜೆ ಪೆಟ್ಸ್ ಅವ್ರದ್ದು, ಅಂದರೆ ಅವ್ರದ್ದು ಪಾಪ ತುಂಬ ನಾಯಿ ಮರಿ ಮತ್ತು ಬೆಕ್ಕಿನ ಮರಿ ಎಲ್ಲ ಇದೆ. ಹಾಗಾಗಿ ಇಲ್ಲಿ ಜಾನುವಾರುಗಳಿರುವಾಗ ಜಾಸ್ತಿ ಸೌಂಡ್ ಇದ್ದು ಪಟಾಕಿ ಎಲ್ಲ ಬಿಡಬಾರ್ದು. ಇಲ್ಲಿ ದೂರದಲ್ಲಿ ಬಿಡ್ತಿದ್ದಾರೆ, ಅದಕ್ಕೆ ಪಾಪ ತುಂಬ ಹಿಂಸೆ ಆಗ್ತದೆ. ಹಾಗಾಗಿ ಇವರು ಕೂಡ ಈ ಸುರ್ಸುರು ಕಡ್ಡಿ, ಮಳೆ ಮತ್ತು ನೆಲಚಕ್ರ ಆ ಥರದ್ದೆಲ್ಲ ಬಿಡ್ತಿದ್ದಾರೆ. ಪಾಪಗೆ ತೋರಿಸೋದು ಈಗ ಲೈಟಾಗಿ ನೋಡಿ ನಮ್ಮದು ಲೈಟಿಂಗ್. ಇಲ್ಲಿ ನೋಡಿ ಅವಸ್ಥೆ ನೋಡಿ, ಅವರು ಫುಲ್ ಪಾಪ ರೆಡಿ ಮಾಡಿದ್ರು ಅವಳನ್ನು. ತೂಲಮ್ಮ ಸ್ಟಿಕ್ಕರ್ ದೀಲೆ ಸ್ಟಿಕ್ಕರ್. ಒಂದು ನಿಮಿಷ ಅಮ್ಮ ನಂಗೆ ಬಿಡ್ಲೆ ಮೂಲ್ತುಲೆ ಸ್ಟಿಕ್ಕರ್ ದೀಲೆ ಪಪ್ಪ ದೀತಿನ ಸ್ಟಿಕ್ಕರ್ ದೀಲೆ ಎಂಚ ಓಡಿ ರಿಜ್ಜಿ ಮಗೆ ಪಟಾಕಿ ಪನ್ನತೆ. ಹ್ಯಾಪಿ ದೀಪಾವಳಿ ಬಲ್ಲೆ ಬಲ್ಲೆ, ದೀಪಾವಳಿ ಫುಲ್ ಬಲ್ಲೆ, ಹ್ಯಾಪಿ ದೀಪಾವಳಿ ಬಲ್ಲೆ. ಅಮ್ಮ ಇವಳು ಕೃಷ್ಣನ ತರ ಮಾಡ್ತಾಳೆ ನೋಡಿ. ಸ್ಟಿಕ್ಕರ್ ಅನ್ನು ಅಮ್ಮು ನೋಡಿ, ಸ್ಟಿಕ್ಕರ್ ಅನ್ನು ಕೊಂಡೋಗಿ ಅದಕ್ಕೆ ಹಾಕ್ಲಿಕ್ಕೆ ನೋಡಿ, ರೆಡ್ ಸ್ಟಿಕ್ಕರ್. ನಾನು ಸೇಫ್ಟಿಗೆ ಒಂದು ಕೈಯಲ್ಲಿ ಇಟ್ಕೊಂಡದ್ದು, ಅವಳದೊಂದು ಫೋಟೋ ತೆಗಿಲಿಕ್ಕಿದೆ. ಅದಕ್ಕಿಂತ ಮುಂಚೆ ಇವಾಗ ಇದು ಅಪ್ಪ ಬೊಚ್ಚಿ ಸ್ಟಿಕ್ಕರ್. ಇಲ್ಲಿ ಫಸ್ಟ್ ದೀಪ ಹಚ್ಚಿ ಮತ್ತೆ ದೀಪ ಇಡುವಂತ. ಇಲ್ಲಾಂದ್ರೆ ತುಂಬ ಜಾಗ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ದೀಪ ಹಚ್ಚುವ ಅಂತ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಇವಾಗ ಕೆಳಗಡೆ ಹೋಗ್ಬೇಕು. ಇಲ್ಲೆಲ್ಲ ಫುಲ್ ಎಲ್ಲ ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ, ಎಲ್ಲ ಲೈಟಿಂಗ್ಸ್ ನೋಡಿ. ದೇವರಿಗೆ ಹೂವೆಲ್ಲ ಬೆಳಗ್ಗೆನೆ ಹಾಕಿದ್ದೇವೆ ಇವತ್ತು. ಅಲ್ಲ ರಾಜಮ್ಮ ಪಟಾಕಿ 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 ತೂಕ ಬಲೆ ಬಲೆ, ಅವಳ ಅಕ್ಕನ ಪಟಾಕಿ ಹೊಡ್ತೇವೆ ಬಲೆ ತೂಕ ಬಲೆ 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 ಅಲೆ ಬಲ್ತುಲೆ ಪಟಾಕಿ ತುಲೆ ಅಲೆ ಅಲೆ ಅಲೆ. ಸೂಪರ್ ಸೂಪರ್. ಶುಕ್ರನೇ ಕೋಡಿಯರಿಜ್ಜಿ ಓ ಮೂಜಿ ಒಂದೊಂದು ನೆಟ್ ಸೂಪರ್ ಸೂಪರ್ ಸೂಪರ್.
ಬಾಬಾ ಮುಟ್ಟೊಚ್ಚಿ ಲಡ್ಡು ನಾವು నేను అంత తులసి కట్టు ಬಾ ಬೆಂಚ್ ಮೇಲೆ ದೀಪಾವಳಿ ಇದೊಂದು ಈ ಹಬ್ಬ ಎಷ್ಟೊಂದು ಖುಷಿ ಅಂದರೆ ಇದೊಂದು ಆ್ಯಂಬಿಯನ್ಸ್ ಒಂಥರ ಖುಷಿ ಎಲ್ಲ ತಯಾರು ಮಾಡಿ ಇದಕ್ಕೆಲ್ಲ ಬೇಕಾದ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ದೀಪ ಎಲ್ಲ ಇಡೋದು ಸ್ನಾನ ಮಾಡಿ ದೇವರಿಗೊಂದು ಪೂಜೆ ಮಾಡಿ ತುಂಬ ಖುಷಿ. ಆ ಖುಷಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹತ್ತಿರದ ಮನೆಯ ಕಡೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಸೆಲೆಬ್ರೇಷನ್. ಬಾಬಾ ಲೈಟ್ ಮುಟ್ಟಚ್ಚಿ ಬಾಬಾ ಇಂಚು ಬಲೆ. ಅಲ್ಲಲ್ಲಿ ಪಟಾಕಿ ಶಬ್ದ ಡಮ್ ಡುಮ್. ಈಗ ಮಳೆ ಕೂಡ ಬರ್ತಾ ಇದೆ ಲೈಟಾಗಿ, ಅದು ಕೂಡ ಒಂದು ಒಳ್ಳೆಯ ಸೂಚನೆ. ಪಟಾಕಿ ಬರ್ಬೋದು ಅಂಚು ಬಚ್ಚಿ ಟಮ್ ಮುಟ್ಟಚ್ಚಿ ಬೆಚ್ಚೊಂಡವು. ಇದು ನಮ್ಮ ಏರಿಯಾ ನೋಡಿ, ಇದು ನಮ್ಮ ಜಯರಾಮಣ್ಣ. ಇವರು ನಮ್ಮ ಅಂದರೆ ನೆರೆಮನೆಯವರು, ನಮ್ಮ ಮನೆಯ ಓನರ್ ಇದ್ದು ರಿಲೇಷನ್. ಇವರು ತುಂಬ ಏನಿದ್ರು ಇಲ್ಲಿ ರಪ್ಪ ಹೆಲ್ಪಿಗೆಲ್ಲ ರಪ್ಪ ಬರ್ತಾರೆ. ಇನ್ನೊಬ್ರು ಅಲ್ಲಿದ್ದಾರೆ ನೋಡಿ, ರಾಧಾಕೃಷ್ಣ ದೇವರು ಕೂಡ ಹಾಗೇನೆ, ಇವರು ಕೂಡ ರಪ್ಪ ಏನು ಹೆಲ್ಪ್ ಇದ್ರು ರಪ್ಪ ಬರ್ತಾರೆ. ಹ್ಯಾಪಿ ದೀಪಾವಳಿ. ಇವರು ನಮ್ಮ ಮುಂದೆ ಕಾಲೇಜಿದು ಫೋಟೋಗ್ರಾಫರ್. ನಾವು ಕಾರ್ಶೀಟ್ ಗೌರ್ಮೆಂಟ್ ಕಾಲೇಜಲ್ಲಿ ಇರುವಾಗ ನಮ್ದು ಫೋಟೋ ಏನು ಕಾಲೇಜಲ್ಲಿ ಫಂಕ್ಷನ್ ಇದ್ರು ಕೂಡ ಇವರು ಬರ್ತಿದ್ರು ಫೋಟೋಗೆ ಎಲ್ಲ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.